ಇನ್ನು ನಾಡ್ದು 6ನೇ ತಾರೀಕು ಬಜೆಟ್ ಮಂಡಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಿದ್ಧತೆಯಲ್ಲಿದ್ದಾರೆ. ಈಗ ಆಲ್ರೆಡಿ ಇಲಾಖಾವಾರಿಗೆ ಸಂಬಂಧಪಟ್ಟಾಗೆ ಸಭೆಗಳ ಮೇಲೆ ಸಭೆಗಳಾಗಿದೆ. ಏನೇನು ಅವರ ಡಿಮಾಂಡ್ಸ್ ಇದೆ, ಅನುದಾನ ಏನೇನು ಕೇಳ್ತಾ ಇದ್ದಾರೆ, ಸರ್ಕಾರದ ಖರ್ಚೆಷ್ಟು, ವೆಚ್ಚ ಎಷ್ಟು, ಆದಾಯ ಎಷ್ಟು, ಇದನ್ನೆಲ್ಲ ಅಳೆದು ತೂಗಿ ಲೆಕ್ಕ ಹಾಕೋ ಕೆಲಸ ಆಗ್ತಾ ಇದೆ. ಅಫ್ಕೋರ್ಸ್ ಬಹಳ ಪ್ರೆಷರ್ ಕೂಡ ಇದೆ, ಯಾಕಂದ್ರೆ ವಿತ್ತೀಯ ಕೊರತೆ ಇದೆಲ್ಲ ಸರಿದೂಗಿಸ್ಕೊಂಡು ಹೋಗ್ಬೇಕಾದಂಥದ್ದು ಅನಿವಾರ್ಯತೆ ಇದೆ. ಇದೊಂದು ಟೈಮು ಬಹಳಷ್ಟು ಸಂಘ ಸಂಸ್ಥೆಗಳಿಗೆ ಮತ್ತೆ ಸರ್ಕಾರದ ವಿರುದ್ಧವಾಗಿ ಬೀದಿಗಿಳಿದು ತಮ್ಮ ಡಿಮಾಂಡ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ. ಆ ಕಾರಣಕ್ಕಾಗಿನೇ ಬಹಳಷ್ಟು ಮಂದಿ ಸರ್ಕಾರದ ವಿರುದ್ಧವಾಗಿ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದಾರೆ. ಮೀನ್ ಟೈಮ್ ಮತ್ತೊಂದು ಕಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಬಿಜೆಪಿ ಕೂಡ ಬಹಳ ಕಾರ್ಯತಂತ್ರವನ್ನ ಹೆಣಿತಾ ಇದೆ. ಬನ್ನಿ, ಬಜೆಟ್ ಪ್ರಿಪರೇಷನ್ ಸುತ್ತ ಏನ್ ನಡೀತಾ ಇದೆ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಬಜೆಟ್ ಮಂಡನೆ ಮಾಡ್ತಾರೆ, ಈ ಸಲನು ಕೊಡ್ತಾರೆ ನಿರೀಕ್ಷೆಯಲ್ಲಿದ್ದರು. ಮ್ಯಾನಿಫೆಸ್ಟೋಗಳಲ್ಲಿ ಏನೇನು ಹೇಳಿದ್ರು ಅದರಲ್ಲಿ 10% ಈಡೇರಿಕೆ ಮಾಡಿಲ್ಲ. ರಾಜ್ಯ ಬಜೆಟ್ ಅಧಿವೇಶನಕ್ಕೆ ದಿನಗಣನೆ ಆರಂಭವಾಗಿದೆ. ಸಿಎಂ ಸಿದ್ದರಾಮಯ್ಯ ಅಂತಿಮ ಹಂತದ ಸಿದ್ಧತೆ ನಡೆಸಿದ್ದಾರೆ. ಸಂಘ ಸಂಸ್ಥೆಗಳು, ಶಾಸಕರು ಹಾಗೂ ಸಚಿವರು ಸಿಎಂ ಸಿದ್ದರಾಮಯ್ಯ ಮುಂದೆ ತಮ್ಮ ತಮ್ಮ ಬೇಡಿಕೆ ಇಟ್ಟಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ತಮ್ಮ ಬೇಡಿಕೆ ಈಡೇರೋ ವಿಶ್ವಾಸದಲ್ಲಿದ್ದಾರೆ. ಬಜೆಟ್ ಮಂಡನೆ ಮಾಡ್ತಾರೆ ಕೇಳಿದ್ವಿ. ನಾವು ಕೂಡ ನಮ್ಮನ್ನು CM ಅವರು ಸಭೆ ಕರೆದು ನಮ್ಮ ಇಲಾಖೆಗೆ ಏನು ಹೊಸ ಯೋಜನೆಗಳ ಬಗ್ಗೆ ನಾವು ಪಟ್ಟಿ ಕೊಟ್ಟಿದ್ದೀವಿ. ಸೊ ಕಳೆದ ಸಾರಿ ಕೊಟ್ಟಿದ್ದಾರೆ, ಈ ಸಲನು ಕೊಡ್ತಾರೆ ನಿರೀಕ್ಷೆಯಲ್ಲಿದ್ದರು ನಾವು. ಆದರೆ ವಿಪಕ್ಷ ನಾಯಕರು ಬಜೆಟ್ಗೆ ಮುಂಚಿತವಾಗಿ ರಾಜಕೀಯ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ಕಳೆದ ಬಜೆಟ್ನಲ್ಲಿ ಘೋಷಿಸಿದ ವಿಚಾರಗಳೇ ಅನುಷ್ಠಾನ ಆಗಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಮಂಡಲದಲ್ಲಿ ಪ್ರಶ್ನಿಸೋದಾಗಿ ಹೇಳಿದ್ದಾರೆ. ಅವರ ಮ್ಯಾನಿಫೆಸ್ಟೋಗಳಲ್ಲಿ ಏನೇನು ಹೇಳಿದ್ರು ಅದರಲ್ಲಿ 10% ಈಡೇರಿಕೆ ಮಾಡಿಲ್ಲ. ಮಾತ್ರ ಸಿದ್ದರಾಮಯ್ಯ 100ಕ್ಕೆ 100% ಅಂತ ಹೇಳ್ತಾರೆ. ನಾನು ವಿಧಾನಸಭಾ ಅಧಿವೇಶನದಲ್ಲಿ ಅದೆಲ್ಲ ಪ್ರಸ್ತಾವ ಮಾಡ್ತೀನಿ. ನಾನು ಈಡೇರಿಸೇ ಇಲ್ಲ. ಇಷ್ಟೇ ಅಲ್ಲ, ರಾಜ್ಯ ಸರ್ಕಾರವನ್ನ ಹೇಗೆಲ್ಲ ಕಟ್ಟಿ ಹಾಕಬಹುದು ಅನ್ನೋ ಬಗ್ಗೆ ತಂತ್ರ ಹೆಣೆಯುತ್ತಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಬಿಜೆಪಿ ನಾಯಕರ ಪೂರ್ವಭಾವಿ ಸಭೆ ನಡೆದಿದೆ. ವಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ವಿಜಯೇಂದ್ರ, ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕ ನಾಯಕರು ಬಜೆಟ್ ಅಧಿವೇಶನದಲ್ಲಿ ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕಾದ ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ಮತ್ತೊಂದು ಕಡೆ ಬಜೆಟ್ ಹೊತ್ತಲ್ಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸಾಲು ಸಾಲು ಪ್ರತಿಭಟನೆಗಳು ಹಾಗೂ ಹೋರಾಟಗಳಿಗೆ ಸಾಕ್ಷಿಯಾಗ್ತಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಗೌರವಧನ ಹೆಚ್ಚಳ, ಬಿಎಲ್ಒ ಹೊಣೆಗಾರಿಕೆಯಿಂದ ಮುಕ್ತಿ, 2011ರಿಂದ ನಿವೃತ್ತಿ ಹೊಂದಿದವರಿಗೆ ಗ್ರಾಚ್ಯುಟಿ ನೀಡಬೇಕೆಂದು ಪ್ರತಿಭಟನೆ ನಡೆಸಿದ್ದಾರೆ. ಇಷ್ಟೇ ಅಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಸುವ ನೌಕರರು ಕೂಡ ಬೃಹತ್ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿದ್ರು. ಕನಿಷ್ಠ ವೇತನ, ಸ್ಕೀಮ್ ವರ್ಕರ್ಸ್ ಹಣೆಪಟ್ಟಿ ಬದಲಾಗಿ ಕಾರ್ಮಿಕ ಎಂದು ಪರಿಗಣಿಸೋದು, ಮೊಟ್ಟೆ ಸುಲಿಯುವ ಭತ್ಯೆ ₹1 ಏರಿಕೆ ಮಾಡಬೇಕು ಎಂಬ ಹಲವು ಬೇಡಿಕೆಗಳನ್ನ ಮುಂದಿಟ್ರು. ಲಕ್ಷ್ಮೀ ನರಸಿಂಹ ಜೊತೆ ಕಿರಣ್ ಹನ್ಯಡ್ಕ, TV9 ಬೆಂಗಳೂರು. ಹೀಗೆ ಮುಖ್ಯಮಂತ್ರಿಗಳು ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡಿಸುವಂತ ನಿಟ್ಟಿನಲ್ಲಿ ಸಿದ್ಧತೆಯಲ್ಲಿದ್ದಾರೆ. 2026-27ರ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಅಂತಿಮ ಘಟ್ಟ ತಲುಪ್ತಾ ಇದೆ ಮುಖ್ಯಮಂತ್ರಿಗಳ ಬಜೆಟ್ ಪೂರ್ವಭಾವಿ ತಯಾರಿ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಬಹಳಷ್ಟು ಇಲಾಖೆಗಳು, ಸಂಘಟನೆಗಳು, ಸಂಘ ಸಂಸ್ಥೆಗಳು, ಸಮುದಾಯದ ಮುಖಂಡರುಗಳ ಜೊತೆಗೆಲ್ಲ ಸಭೆ ನಡೆಸ್ತಾ ಇದ್ದಾರೆ ಸಿಎಂ. ಇನ್ಫ್ಯಾಕ್ಟ್ ಇವತ್ತು ಕೂಡ ಸಂಜೆ ತನಕನೂ ಸಭೆ ನಡೀತಾ ಇತ್ತು. ಈಗ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಾಗಿನ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸರಣಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ವಿಷಯ ಅಂತ ಅಂದರೆ ಹೇಳಿಕೇಳಿ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಹಣ ಅದನ್ನು ಇಂತಿಷ್ಟು ಅಂತ ಇಟ್ಟುಬಿಡಬೇಕು. ಹೊಸ ಹೊಸ ಯೋಜನೆಗಳಿಗೂ ಸಂಬಂಧಪಟ್ಟಾಗಿನೂ ಕೂಡ ಇಂತಿಷ್ಟು ಹಣ ಅಂತ ಮೀಸಲಿಡಬೇಕು. ಇದೆಲ್ಲದರ ನಡುವೆ ಅಳೆದು ತೂಗಿ ಬಜೆಟನ್ನು ಮಂಡಿಸಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆಮೇಲೆ ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಸಹಜವಾಗಿ ವಿರೋಧ ಪಕ್ಷದವರು, ಮಾಧ್ಯಮದವರು ಲೆಕ್ಕಾಚಾರ ನೋಡ್ತಾರೆ, ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಏನೇನು ಅಂತ ಹೇಳ್ಕೊಂಡು. ಭಾಳ ಬಾಲಿಶವಾಗಿ ಅಲ್ಲಿ ಯಾವುದೂ ಕೂಡ ಅಂಕಿ ಸಂಖ್ಯೆಗಳ ಮೆನ್ಷನಿಂಗ್ ಈ ಥರದ್ದು ಕೇವಲ ಪುಸ್ತಕದಲ್ಲಿ ತೋರ್ಸೋಕ್ಕೆ ಮಾಡೋಕ್ಕೆ ಅವಕಾಶನೂ ಕೂಡ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಸಹಜವಾಗಿ ಭಾಳ ಸುದೀರ್ಘವಾದಂಥ ಅನುಭವ ಹೊಂದಿರುವಂಥ ಕಾರಣಕ್ಕಾಗಿ ಆ ಹಿರಿತನಕ್ಕೆ ತಕ್ಕಂಗೆ ಒಂದು ಬಜೆಟ್ ಮಂಡಿಸಬೇಕಾದಂಥ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲೇ ಮುಖ್ಯಮಂತ್ರಿಗಳು ಸರಣಿ ಸಭೆ, ಅಳೆದು ತೂಗಿ ಲೆಕ್ಕಾಚಾರ ಇದೆಲ್ಲ ನಡೀತಾ ಇದೆ.